Hello, welcome to my YouTube channel. Here, accounting for price level changes is nothing but inflation of accounting. First, we should know about what is meant of inflation accounting. Inflation, it refers to the increasing trend in the general price level. The purchasing power money goes down. It means inflation means price variation, price increasing or decreasing. In inflation, most of the time it will be increase only. Okay, increase the price of goods or services and decrease the purchasing power of money ಅಂತಂದರೆ ಒಂದು ಗೂಡ್ಸ್ ಆರ್ ಸರ್ವಿಸಸ್ನ ಪ್ರೈಸ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಟ್ ಅ ಟೈಮ್ ಪರ್ಚೇಸಿಂಗ್ ಪವರ್ ಏನಾಗ್ತಾರೆ ಅಂತಂದರೆ ರೆಡ್ಯೂಸ್ ಆರ್ ಡಿಕ್ರೀಸ್ ಆಗುವಂತಹ ಪ್ರೊಸೆಸ್. ನೆಕ್ಸ್ಟ್, inflation of accounting. Inflation accounting means it is the practice of adjusted financial statement according to the price index. ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ ಯಾವುದು ಬೇಸ್ವಾಗಿ ಪ್ರೈಸ್ ಇಂಡೆಕ್ಸ್ನ ಬೇಸ್ ಇಟ್ಕೊಂಡು. ಅಕೌಂಟಿಂಗ್ ಅಂದರೆ ನಮ್ಗೆ ಗೊತ್ತದ, ಅಕೌಂಟಿಂಗ್ ಮೀನ್ಸ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಹೌದಾ, ಇಲ್ಲಿಯೂ ಅದೇ ರೀತಿ. ಇವಾಗ ಏನಿಲ್ಲಿ ಇನ್ಫ್ಲೇಷನ್ ಒಳಗೆ ಏನು ಅಮೌಂಟ್ ಇನ್ಕ್ರೀಸ್ ಆಗಿರ್ಬೋದು, ಪರ್ಚೇಸಿಂಗ್ ಪವರ್ ಡಿಕ್ರೀಸ್ ಆಗಿರ್ಬೋದು, ಅದೇ ಅಕೌಂಟ್ಸನ್ನು ಪ್ರಿಪೇರ್ ಮಾಡುವಂತಹ ಪ್ರೊಸೆಸ್. ಓಕೆ, ಇವಾಗ ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದು ಅಂದರೆ ಒಂದು ಪಾರ್ಲೆಜಿ ಬಿಸ್ಕಿಟ್ ತಗೊಳ್ಳೋಣ. ಪಾರ್ಲೆಜಿ ಬಿಸ್ಕಿಟ್ ಇದೇನಾಗಿದೆ ಅಂದರೆ 2010ನಲ್ಲಿ 2020ನಲ್ಲಿ ಏನಾಗಿದೆ ಅಂದರೆ 2010ನಲ್ಲಿ ಎಷ್ಟಿತ್ತು ಅಂದರೆ ₹10. ಒಂದು ಪಾರ್ಲೆಜಿಗೆ ₹10 ಇತ್ತು. ಇವಾಗ ಏನಾಗಿದೆ, 2020ನಲ್ಲಿ ₹12 ಆಗ್ಯದ. ₹2 ಏನಾಯಿತು, ಇನ್ಕ್ರೀಸ್ ಆಯಿತು. ಹೌದಾ, ನೆಕ್ಸ್ಟ್ ₹10 ಇದ್ದಾಗ ಇವಾಗ ನಮ್ಮ ಕಡೆ ಎಷ್ಟಿದೆ ಅಂದರೆ ₹120 ಅದ. ಸೊ ₹120 ಇದ್ದಾಗ ನಾನು ಎಷ್ಟು ಪರ್ಚೇಸ್ ಮಾಡ್ತೀನಿ, 120 ನನ್ನ ಹತ್ರ ಅಮೌಂಟ್ ಅದ. ಸೊ ಒಂದು ಪಾರ್ಲೆಜಿ ₹10 ಇದ್ದಾಗ ಒಂದು 12 ಪಾರ್ಲೆಜಿಯನ್ನು ಪರ್ಚೇಸ್ ಮಾಡ್ತೀನಿ. ಅದೇ ಸೇಮ್ 2020ನಲ್ಲಿ ₹120 ಅದ ನನ್ನ ಕಡೆ. ಸೊ ಅವಾಗ ನಾನು ಎಷ್ಟು ಪರ್ಚೇಸ್ ಮಾಡ್ತೀನಿ, 10 ಪಾಕೆಟನ್ನು ಅವ್ರ 10 ಪಾರ್ಲೆಜಿ ಬಿಸ್ಕಿಟನ್ನು ಏನು ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ. ಓಕೆ, ಇಲ್ಲಿ ಏನಾಯಿತು, 10 ಪರ್ಚೇಸ್, ಇಲ್ಲಿ 12 ಪರ್ಚೇಸ್ ಮಾಡತ್ತೀನಿ, ಇಲ್ಲಿ 10 ಪರ್ಚೇಸ್ ಮಾಡತ್ತೀನಿ. ಸೊ ಪರ್ಚೇಸಿಂಗ್ ಪವರ್ ರೆಡ್ಯೂಸ್ ಆಯಿತು. ಅರ್ಥ ಆಯ್ತಾ? ಇಲ್ಲಿ ಪ್ರೈಸ್ ಏನಾಯಿತು, ಜಾಸ್ತಿ ಆಯಿತು, ಇನ್ಕ್ರೀಸ್ ಆಯಿತು. ಇಟ್ ಮೀನ್ಸ್ ಇನ್ಫ್ಲೇಷನ್ ಆಫ್ ದ ಪ್ರೈಸ್. ಬಟ್ ಇಲ್ಲಿ ಪ್ರೈಸ್ ಹೆಚ್ಚಿಗೆ ಆಗಿರೋದ್ರಿಂದ ಪರ್ಚೇಸಿಂಗ್ ಪವರ್ ಕಡಿಮೆ ಆಯಿತು. ಹೌದಾ, ಇದು ಪ್ರೋಸೆಸ್ ಇದೆ, ಇದನ್ನು ಇನ್ಫ್ಲೇಷನ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಕರೀತಾರೆ. ಓಕೆ, ಆರ್ ಅಕೌಂಟಿಂಗ್ ಫಾರ್ ಪ್ರೈಸ್ ಲೆವೆಲ್ ಚೇಂಜಸ್. ನೆಕ್ಸ್ಟ್, inflation accounting methods. Here two main methods used in inflation accounting. First one is a current purchasing power, is nothing but CPP, and current cost accounting, CCA method. Okay, first one, CPP method. CPP method or a current purchasing power is also known as general price level accounting. It adjusts the historical cost based on the changes in the general level of price as measured by the general price level index. General price level index, very important, because here we take index number which is given by the government and we are not calculating ourselves. ನಮ್ಮಷ್ಟಕ್ಕೆ ನಾವೇ ಏನು ಮಾಡೋದಿಲ್ಲ, ಇಂಡೆಕ್ಸ್ ನಂಬರನ್ನು ತಗೊಳ್ಳೋದಿಲ್ಲ. ಒಂದು ಗವರ್ಮೆಂಟ್ ಏನು ಮಾಡಿದ್ರೆ ಇಶ್ಯೂಡ್ ಮಾಡಿರುತ್ತೆ, ಲೈಕ್ 100 ಪ್ರೈಸ್ ಇಂಡೆಕ್ಸ್ ಆರ್ 105, 150 ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಸ್ಟೆಪ್ಸ್. CPP ಮೆಥಡ್ದು ಕೆಲವೊಂದಿಷ್ಟು ಸ್ಟೆಪ್ಸ್ಗಳು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಕನ್ವರ್ಷನ್ ಫ್ಯಾಕ್ಟರ್.
calculation of conversion factor. Here formula for the calculation of the conversion factor. ಕನ್ವರ್ಷನ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಫಾರ್ಮುಲಾಸ್ ಬರುತ್ತೆ. ಒಂದು 6 ಫಾರ್ಮುಲಾಸ್ ಅದಾವೆ. ಏನಿಲ್ಲ, ತುಂಬ ಸಿಂಪಲ್ ಅದಾವೆ. ಫಸ್ಟ್ ಒನ್, ಕನ್ವರ್ಷನ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಪ್ರೈಸ್ ಇಂಡೆಕ್ಸ್ ಅಟ್ ದ ಡೇಟ್ ಆಫ್ ಕನ್ವರ್ಷನ್ ಡಿವೈಡೆಡ್ ಬೈ ಪ್ರೈಸ್ ಇಂಡೆಕ್ಸ್ ಅಟ್ ದ ಡೇಟ್ ಆಫ್ ಐಟಮ್ ಅರೈಸ್. ನೆಕ್ಸ್ಟ್ ಸೆಕೆಂಡ್ ಒನ್, conversion factor at the beginning, price index at the end divided by price index at the beginning. See, it means third one, conversion factor at an average is equals to price index at the end divided by average price index. D, conversion factor at the end is equals to price index at the end divided by price index at the end. Same other. E, average price index is equals to price index at the beginning plus price index at end divided by 2. Last one, CPP value is equals to historical value into conversion factor. ಇವು 6 ಸ್ಟೆಪ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಯಾವ್ದು ಬಿಗಿನಿಂಗ್ ಇದ್ದಾಗ, ಎಂಡ್ ಇದ್ದಾಗ, ಎವರೇಜ್ ಇದ್ದಾಗ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಈ ಫಾರ್ಮುಲಾಸ್ ಹೇಳುತ್ತೆ. ಸೊ ಒಂದ್ಸಲ ಇದನ್ನೆಲ್ಲ ನೀಟಾಗಿ ಬರ್ಕೊಂಡು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಅಕೌಂಟ್ಸ್. ಮಾನಿಟರಿ ಐಟಮ್ಸ್, ನಾನ್ ಮಾನಿಟರಿ ಐಟಮ್ಸ್ ಅಂದರೆ ಏನು ಅಂತ ಮೊದಲು ಗೊತ್ತಿರಬೇಕು. ಮಾನಿಟರಿ ಐಟಮ್ಸ್ ಮೀನ್ಸ್ the amounts of which are receivable or payable only at a current monetary value. For example, cash, bank, bills receivable, bills payable, debtors, creditors, next investment in bond or debentures, accounts receivable, account payable, prepaid expenses, etc. Okay, next non-monetary items or accounts. It means those items which cannot be stated in a fixed monetary value are called non-monetary items. For example, fixed assets, land, building, and equity share capital, accumulated depreciation. These all are examples of non-monetary accounts or non-monetary items. Next step, gain or loss on monetary items. In this step, profit and loss will be calculated on the basis of real purchasing power. ಇಲ್ಲಿ ನೋಡಿ, ಜಸ್ಟ್ ಮಾನಿಟರಿ ಐಟಮ್ಸ್ ಅಂದ್ರೆ ಏನು, ಈಸಿಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಗೋದು, ಅಂದರೆ ರಿಸೀವೇಬಲ್ ಆಗಿರ್ಬೋದು, ಪೇಯಬಲ್ ಆಗಿರ್ಬೋದು. ಅದನ್ನ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್, ಗೇನ್ ಆರ್ ಲಾಸ್ ಅವರ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಫೈಂಡ್ ಔಟ್ ಮಾಡುವಂತಹ ಸ್ಟೆಪ್. ನೆಕ್ಸ್ಟ್ fourth step, valuation of cost of sales and inventories. Cost of sales and inventory values are calculated according to the cost flow assumptions like FIFO and LIFO. And the last one, restated balance sheet. ಲಾಸ್ಟ್ ಸ್ಟೆಪ್ ಇಸ್ ರೀಸ್ಟೇಟೆಡ್ ಆಫ್ ಬ್ಯಾಲೆನ್ಸ್ ಶೀಟ್. ಒಂದು ಫೈನಲ್ ಏನು ಮಾಡ್ತಾ ಇದ್ದೀವಿ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ಇವು 5 ಸ್ಟೆಪ್ಪನ್ನು ನೆನ್ಪಿಟ್ಕೋಬೇಕು, ವಿಚ್ ಕಮ್ಸ್ ಅಂಡರ್ ದ CPP ಮೆಥಡ್, ಕರೆಂಟ್ ಪರ್ಚೇಸಿಂಗ್ ಪವರ್. ನೆಕ್ಸ್ಟ್ ಸೆಕೆಂಡ್ ಮೆಥಡ್, ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಆರ್ CCA ಮೆಥಡ್, is also known as market value accounting. The CCA approach values asset at their FMV. FMV means fair market value rather than historical cost, the price incurred during the purchase of the fixed asset. It means the value of the asset is to be present value, not on the basis of historical value. Okay, ಅಂತಂದರೆ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಏನದ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡುತ್ತಾ, ಹಿಸ್ಟೋರಿಕಲ್ ವ್ಯಾಲ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಐ ಹೋಪ್
ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನಾವು ಇನ್ಫ್ಲೇಷನ್ ಬಗ್ಗೆ ಗೊತ್ತಾಯಿತು, ಇನ್ಫ್ಲೇಷನ್, ನೆಕ್ಸ್ಟ್ ಇನ್ಫ್ಲೇಷನ್ ಅಕೌಂಟಿಂಗ್ ಆ್ಯಂಡ್ ಮೆಥಡ್ಸ್. ಮೆಥಡ್ಸ್ನಲ್ಲಿ ಅಗೇನ್ 2 ಟೈಪ್ಸ್ ಬಂದಿದ್ವು. ಯಾವುದು? CPP ಆ್ಯಂಡ್ CCA. CPPಯಲ್ಲಿ ಅಗೇನ್ 5 ಸ್ಟೆಪ್ಸ್. ಯಾವ ರೀತಿ ಕನ್ವರ್ಷನನ್ನು ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಯಾವುದಿತ್ತು? ಕನ್ವರ್ಷನ್ ಫ್ಯಾಕ್ಟರ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಮಾನಿಟರಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಹೌದಾ? ಮಾನಿಟರಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ನೆಕ್ಸ್ಟ್ ಥರ್ಡ್ ಒನ್ gain or loss on monetary items. Fourth one ಏನಿದು ಕಾಸ್ಟ್ ಆಫ್ ಸೇಲ್ಸ್, ಇನ್ವೆಂಟರಿಯನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂಡರ್ LIFO ಆ್ಯಂಡ್ FIFO ಮೆಥಡ್. ನೆಕ್ಸ್ಟ್ ಫಿಫ್ತ್ ಒನ್ ರೀಸ್ಟೇಟೆಡ್ ಆಫ್ ಬ್ಯಾಲೆನ್ಸ್ ಶೀಟ್. ಆಮೇಲೆ CCA ಮೆಥಡ್, ಕರೆಂಟ್ ಕಾಸ್ಟ್ ಅಕೌಂಟಿಂಗನ್ನು ಅದ್ರ ಬಗ್ಗೆ ಥೇರಿ ಪಾರ್ಟ್ ನಮ್ಗೆ ತಿಳ್ಕೊಂಡ್ವಿ. ಇದಿಷ್ಟು ಏನಾಗಿತ್ತು ಅಂದರೆ ಥೇರಿ ಬೇಸ್ ಆಗಿತ್ತು, ಅಂದರೆ ಥೇರಿ ಪಾರ್ಟ್ ಆಗಿತ್ತು. ಇದ್ರದ್ದು ಪ್ರಾಬ್ಲಮ್ಸ್ಗಳು ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಅದ. ಇದನ್ನು ಒಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.